ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಆಂಬಿಗಿಯಸ್ ಗ್ರಾಮರ್ ಪ್ರಾಬ್ಲಮ್ಸ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಆಂಬಿಗಿಯಸ್ ಗ್ರಾಮರ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೋಡಿ, ಆಂಬಿಗಿಯಸ್ ಗ್ರಾಮರ್ ಯಾವಾಗ ಸ್ಯಾಟಿಸ್ಫೈ ಆಗುತ್ತೆ? ಎ ಗ್ರಾಮರ್ ಈಸ್ ಸೆಡ್ ಟು ಬಿ ಆಂಬಿಗಿಯಸ್ ಇಫ್ ಇಟ್ ಜನರೇಟ್ಸ್ ಮೋರ್ ದೆನ್ ಒನ್ ಪಾರ್ಸ್ ಟ್ರೀ. ಸೊ ನಾವು ಒಂದಕ್ಕಿಂತ ಕೊಟ್ಟಿರುವಂಥ ಗ್ರಾಮರ್ಗೆ ಒಂದಕ್ಕಿಂತ ಜಾಸ್ತಿ ಅಂದರೆ ಎರಡನ್ನ ನಾವು ಪಾರ್ಸ್ ಟ್ರೀ ಬಿಡಿಸಿದ್ರು ಕೂಡ ಈ ಟ್ರೀ ಏನಾಗುತ್ತೆ, ಈ ಕೊಟ್ಟಿರುವಂಥ ಗ್ರಾಮರ್ ಏನಾಗುತ್ತೆ, ಆಂಬಿಗಿಯಸ್ ಗ್ರಾಮರ್ ಆಗುತ್ತೆ. ಏನಾದರೂ ನಮಗೆ ಬಿಡ್ಸೋಕೆ ಆಗದೆ ಇದ್ದರೆ ಏನಾಗುತ್ತೆ, ಇಟ್ ಈಸ್ ನಾಟ್ ಎ ಆಂಬಿಗಿಯಸ್ ಗ್ರಾಮರ್. ಸೊ ಪಾರ್ಸ್ ಟ್ರೀಗಳು ಏನಾಗಿರಬೇಕು, ಡಿಫ್ರೆಂಟ್ ಪಾರ್ಸ್ ಟ್ರೀಗಳಾಗಿರಬೇಕು, ಒಂದಕ್ಕಿಂತ ಜಾಸ್ತಿ. ಸೊ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಫುಲ್ TOC ಪ್ಲೇ ಲಿಸ್ಟು ಕೇವಲ 22 ವಿಡಿಯೋ ಮಾತ್ರ ಇರೋದು. 21ರಿಂದ 22 ವಿಡಿಯೋಗಳಿವೆ. ಫುಲ್ ಸಬ್ಜೆಕ್ಟನ್ನು ನೋಡ್ಬೋದು. ನೀವು ಯಾವುದೇ ಕ್ವಶನನ್ನು ಎಕ್ಸಾಮಲ್ಲಿ ಕೊಟ್ಟರು ಕೂಡ ಸಾಲ್ವ್ ಮಾಡ್ಬೋದು. ಈಗ ಮೊದಲನೇ ಕ್ವಶನ್ ಏನು ಕೊಟ್ಟಿರೋದು, ಇ ಗಿವ್ ರೈಸ್ ಟು ಇ ಪ್ಲಸ್ ಟಿ ಈಸ್ ಇ ಇಂಟು ಟಿ. ನೆಕ್ಸ್ಟ್ ಐ ಡಿ ನೋಡಿ, ಇ ಏನು ಮಾಡ್ತಾ ಇದೆ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇರುವುದು ಕೇವಲ ಒಂದೇ ಒಂದು ಇ. ಏನೇನು ಪ್ರೊಡ್ಯೂಸ್ ಮಾಡ್ತಾ ಇದೆ, ಇ ಪ್ಲಸ್ ಇ. ನೆಕ್ಸ್ಟ್ ಎರಡನೇ ಪ್ರೊಜೆಕ್ಷನ್ ಏನು, ಇ ಸ್ಟಾರ್ ಇ. ಮೂರನೇ ಪ್ರೊಜೆಕ್ಷನ್ ಏನು, ಐ ಡಿ. ಸೊ ರೈಟ್ ಹ್ಯಾಂಡ್ ಸೈಡಲ್ಲಿ ಚೇಂಜಸ್ ಇದೆ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಸೇಮ್ ಇದೆ. ಅಂತ ಅಂದ್ರೆ ಏನು, ಈ ಇದೆಯಲ್ಲ, ಈ ಇನೇ ಈ ಮೂರು ಪ್ರೊಜೆಕ್ಷನ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇರೋದು. ಸೊ ಏನು ಮಾಡಿರ್ತಾರೆ, ಒಂದೇ ಲೈನಲ್ಲಿ ಈ ರೀತಿ ಬರೆದಿರ್ತಾರೆ. ಈಗ ಏನು ಮಾಡಬೇಕು, ಈ ಮೂರು ಪ್ರೊಜೆಕ್ಷನ್ಗಳನ್ನ ಯೂಸ್ ಮಾಡಿಕೊಂಡು ನಾನು ಮಿನಿಮಮ್ ಅಂದರೆ 2 ಪಾರ್ಸ್ ಟ್ರೀನ ಕನ್ಸ್ಟ್ರಕ್ಟ್ ಮಾಡಬೇಕು. 2 ಡಿಫ್ರೆಂಟ್ ಪಾರ್ಸ್ ಟ್ರೀ. ಸೊ 2 ಡಿಫ್ರೆಂಟ್ ಪಾರ್ಸ್ ಟ್ರೀನ ಕನ್ಸ್ಟ್ರಕ್ಟ್ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ನಮಗೆ ಇದು ಆಂಬಿಗಿಯಸ್ ಗ್ರಾಮರ್ ಅಂತ ಪ್ರೂವ್ ಆಗುತ್ತೆ. ಸೊ ಫಸ್ಟ್ ಏನು ಮಾಡ್ತೀನಿ, ಇ ಪ್ಲಸ್ ಟಿ, ಇ ಗಿವ್ ರೈಸ್ ಟು ಇ ಪ್ಲಸ್ ಟಿನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಇ ಗಿವ್ ರೈಸ್ ಟು ಇ ಪ್ಲಸ್ ಟಿ, ಇ ಪ್ಲಸ್ ಮತ್ತೆ ಇ. ನೆಕ್ಸ್ಟ್ ಇ ಗಿವ್ ರೈಸ್ ಟು ಇ ಸ್ಟಾರ್ ಇ, ಇ ಗಿವ್ ರೈಸ್ ಟು ಇ ಸ್ಟಾರ್ ಇ. ಇವಾಗ ನಾನೇನು ಮಾಡಬೇಕು, ಇನ ಸೆಲೆಕ್ಟ್ ಮಾಡಬೇಕು ಅಥವಾ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಬೇಕು. ಸೊ ನಾನೇನು ಮಾಡ್ತೀನಿ, ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ನೆಕ್ಸ್ಟ್ ಇನ್ನೊಂದು ಪಾರ್ಸ್ ಟ್ರೀ ಬಿಡಿಸ್ತಿರಲ್ಲ, ಅದರಲ್ಲೂ ಕೂಡ ಇದೇ ಇನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅವಾಗ ಡಿಸ್ಕಸ್ ಮಾಡೋಣ. ಇ ಸ್ಟಾರ್ ಇ. ಸೊ ಎರಡನೇದಾಯಿತು. ಮೂರನೇ ಪ್ರೊಜೆಕ್ಷನ್ ಏನು, ಇ ಪ್ರೊಡ್ಯೂಸಿಂಗ್ ಇ. ಎಲ್ಲೆಲ್ಲಿ ಲೀಫ್ ನೋಡ್ಗಳಲ್ಲಿ, ಸೊ ಲೀಫ್ ಅಂತಂದರೆ ಕೊನೆಯಲ್ಲಿ ಇ ಇದೆ, ಅಲ್ಲಿಗೆಲ್ಲ ಐ ಡಿನ ಬರೀಬೇಕು. ಐ ಡಿ ಐ ಡಿ ಐ ಡಿ. ಸೊ ಇವಾಗ ಟ್ರಾವರ್ಸ್ ಮಾಡಿ ಲೆಫ್ಟಿಂದ ರೈಟ್ಗೆ. ಸೊ ಲೀಫಲ್ಲಿ ಅಂದರೆ ಕೊನೆಯಲ್ಲಿ ಏನೇನಿದೆ ಅದನ್ನ ಬರೀಬೇಕು. ಇಲ್ಲಿ ಕೊನೆಯಲ್ಲಿ ಏನಿದೆ, ಐ ಡಿ. ನೆಕ್ಸ್ಟ್ ಇಲ್ಲಿ ಕೊನೆಯಲ್ಲಿ ಏನಿದೆ, ಪ್ಲಸ್ ಐ ಡಿ ಸ್ಟಾರ್ ಐ ಡಿ, ಐ ಡಿ ಪ್ಲಸ್ ಐ ಡಿ ಸ್ಟಾರ್ ಐ ಡಿ. ನೆಕ್ಸ್ಟ್ ಹಿಂಗೆ ಟ್ರಾವರ್ಸ್ ಮಾಡ್ತಾ ಹೋದ್ರೆ ಏನಾದರೂ ಇದೆಯಾ, ಇಲ್ಲ. ಸೊ ಕೊನೆಯಲ್ಲಿದ್ದಂಥ ಐ ಡಿ ಐ ಡಿ ಐ ಡಿ ಇತ್ತು, ಸ್ಟಾರ್ ಮತ್ತೆ ಪ್ಲಸ್ ಇತ್ತು. ಐ ಡಿ ಪ್ಲಸ್ ಐ ಡಿ ಸ್ಟಾರ್ ಐ ಡಿ ಒಂದು ಪಾರ್ಸ್ ಟ್ರೀ ಆಯಿತು. ಸೊ ಆ ಪಾರ್ಸ್ ಟ್ರೀಗೆ ಈ ಸ್ಟ್ರಿಂಗು, ಈ ಸ್ಟ್ರಿಂಗ್. ನೆಕ್ಸ್ಟ್ ಇನ್ನೊಂದು ಪಾರ್ಸ್ ಟ್ರೀನ ನೋಡ್ತಾ ಹೋಗೋಣ. ಇವಾಗ ಏನು ಮಾಡ್ತೀನಿ, ಮೊದಲಿಗೆ ನಾನು ಫಸ್ಟು ಇ ಪ್ಲಸ್ ಇನ ತಗೊಂಡಿದ್ದೆ. ಈಗ ಇ ಸ್ಟಾರ್ ಇನ ಕನ್ಸಿಡರ್ ಮಾಡ್ತೀನಿ. ಇ ಪ್ರೊಡ್ಯೂಸಿಂಗ್ ಇ ಸ್ಟಾರ್ ಇ. ನೆಕ್ಸ್ಟ್ ಏನು ಮಾಡ್ತೀನಿ, ಇ ಸ್ಟಾರ್ ಇ ಆಯಿತು. ಇವಾಗ ಉಳಿದಿರೋದು ಇ ಪ್ಲಸ್ ಇ. ಸೊ ಇ ಪ್ಲಸ್ ಇನ ಕನ್ಸಿಡರ್ ಮಾಡಿಕೊಂಡ್ರೆ ಯಾವುದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ನೋಡಿ, ರೈಟ್ ಸೈಡ್ ಅಂತಹ ಇಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಸೊ ಅದೇ ಪೊಸಿಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇ ಪ್ಲಸ್ ಇ. ಇವಾಗ ಉಳಿದಿರುವಂಥದ್ದು ಕೇವಲ ಇ ಪ್ರೊಡ್ಯೂಸಿಂಗ್ ಐ ಡಿ. ಎಲ್ಲೆಲ್ಲಿ ಇ ಇದೆ ಲೀಫ್ ನೋಡಲ್ಲಿ ಅಲ್ಲಿಗೆ ಐ ಡಿ ಬರೀ, ಐ ಡಿ ಐ ಡಿ ಐ ಡಿ. ಇವಾಗ ಲೆಫ್ಟಿಂದ ರೈಟಿಗೆ ಟ್ರಾವಲ್ಸ್ ಮಾಡಿ, ಐ ಡಿ ಸ್ಟಾರ್ ಐ ಡಿ ಪ್ಲಸ್ ಐ ಡಿ, ಐ ಡಿ ಸ್ಟಾರ್ ಐ ಡಿ ಪ್ಲಸ್ ಐ ಡಿ. ಸೊ ಇವಾಗ ನೋಡಿ, ಎರಡು ಕೂಡ ಡಿಫ್ರೆಂಟ್ ಪಾರ್ಸ್ ಟ್ರೀ ಆಯಿತು. ಹೇಗೆ, ಇದೇ ಸ್ಟ್ರಿಂಗು ಡಿಫ್ರೆಂಟ್, ಐ ಡಿ ಪ್ಲಸ್ ಐ ಡಿ ಸ್ಟಾರ್ ಐ ಡಿ, ಇದು ಐ ಡಿ ಸ್ಟಾರ್ ಐ ಡಿ ಪ್ಲಸ್ ಐ ಡಿ. ಸೊ ಇದು ಡಿಫ್ರೆಂಟ್ ಆಗಿರೋದ್ರಿಂದ ಎರಡೂ ಕೂಡ ಈಕ್ವೇಷನ್, ಎರಡೂ ಕೂಡ ಡಿಫ್ರೆಂಟ್ ಪಾರ್ಸ್ ಟ್ರೀ. ಎರಡು ಡಿಫ್ರೆಂಟ್ ಪಾರ್ಸ್ ಟ್ರೀನ ನೀವು ಕನ್ಸ್ಟ್ರಕ್ಟ್ ಮಾಡಿದ್ರೆ ಏನಾಗುತ್ತೆ, ಈ ಕೊಟ್ಟಿರುವಂಥ ಗ್ರಾಮರ್ ಏನಾಗುತ್ತೆ, ಆಂಬಿಗ್ಯೂಯಸ್ ಗ್ರಾಮರ್. ದೇರ್ಫೋರ್ ಇಟ್ ಈಸ್ ಆಂಬಿಗ್ಯೂಯಸ್ ಗ್ರಾಮರ್. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ, ಎರಡನೇ ಕ್ವಶನ್. ಈಗ ಎರಡನೇದು, ಎಸ್ ಗಿವಿಂಗ್ ರೈಸ್ ಟು ಎ ಎಸ್ ಬಿ ಎಸ್, ಎಸ್ ಗಿವ್ ರೈಸ್ ಟು ಎ ಎಸ್ ಬಿ ಎಸ್. ನೆಕ್ಸ್ಟ್ ಎಸ್ ಗಿವಿಂಗ್ ರೈಸ್ ಟು ಬಿ ಎಸ್ ಎ ಎಸ್, ಬಿ ಎಸ್ ಎ ಎಸ್ ಎಪ್ಸಲಾನ್. ಸೊ ಎಸ್ ಗಿವಿಂಗ್ ರೈಸ್ ಟು ಎಪ್ಸಲಾನ್.
ಈಗ ಇಷ್ಟನ್ನ ಯೂಸ್ ಮಾಡಿಕೊಂಡು ಮಿನಿಮಮ್ 2 ಪಾರ್ಟ್ಸ್ ಟ್ರೀನ ಕನ್ಸ್ಟ್ರಕ್ಟ್ ಮಾಡಿದ್ರೆ ನಮಗೆ ಕೊಟ್ಟಿರುವಂಥ ಗ್ರಾಮರ್ ಏನಾಗುತ್ತೆ ಆಂಬಿಗ್ಯೂಸ್ ಗ್ರಾಮರ್ ಆಗುತ್ತೆ. ಮೊದಲನೇ ಕಂಡೀಷನ್ ಎಸ್ ಗಿವಿಂಗ್ ರೈಸ್ ಟು ಎ ಎಸ್ ಬಿ ಎಸ್ ನ ಕನ್ಸಿಡರ್ ಮಾಡೋಣ. ಎಸ್ ಗಿವಿಂಗ್ ರೈಸ್ ಟು ಎ ಎಸ್ ಬಿ ಎಸ್. ಸೊ ನೆಕ್ಸ್ಟ್ ಯಾವ ಈಗ ಎಸ್ ಪ್ರೊಡ್ಯೂಸಿಂಗ್ ಬಿ ಎಸ್ ಎ ಎಸ್ ಯಾವುದನ್ನ ತಗೋಬೇಕು, ಇ ಎಸ್ ತಗೋಬೇಕು ಅಥವಾ ಇ ಎಸ್ ತಗೋಬೇಕು, ಎರಡರಲ್ಲಿ ಒಂದು ತಗೋಬೇಕು. ಯಾವುದನ್ನು ತಗೊಂತೀವಿ ಅದೇ ಪೊಸಿಷನ್ ಅಲ್ಲಿ ನೆಕ್ಸ್ಟ್ ಟ್ರೀಯಲ್ಲೂ ಕೂಡ ಸಬ್ಸ್ಟಿಟ್ಯೂಟ್ ಮಾಡಿ. ಇವಾಗ ಏನು ಮಾಡ್ತೀನಿ, ನಾನು ಇ ಎಸ್ ನ ತಗೋತೀನಿ, ಇದನ್ನಾರ ತಗೋದು ಇದನ್ನಾರ ತಗೋದು, ನಾನು ಇದನ್ನ ತಗೊಂತೀನಿ. ಸೊ ಏನಂತೆ ಬಿ ಎಸ್ ಎ ಎಸ್. ನೆಕ್ಸ್ಟ್ ಎಸ್ ಪ್ರೊಡ್ಯೂಸಿಂಗ್ ಎಪ್ಸಲಾನ್ ಅಂದ್ರೆ ಎಲ್ಲೆಲ್ಲಿ ಎಸ್ ಇದೆ ಅಲ್ಲಿಗೆಲ್ಲ ಎಪ್ಸಲಾನ್ ಬರೀರಿ. ಎಪ್ಸಲಾನ್ ಎಪ್ಸಲಾನ್ ಎಪ್ಸಲಾನ್. ಸೊ ಎಸ್ ಗೆ ಎಪ್ಸಲಾನ್ ಬರೆದ್ರು, ಎ ಬಿ ಏನು ಬರಲಿಲ್ಲ ಅಂತಂದ್ರೆ ಎ ಬಿ ನ ಟರ್ಮಿನಲ್ ಅಂತ ಹೇಳಿ. ಟರ್ಮಿನಲ್ ಅಂದ್ರೇನು ಸ್ಮಾಲ್ ಲೆಟರ್ಸ್. ಸ್ಮಾಲ್ ಲೆಟರ್ಸ್ ಕೊನೆಯಲ್ಲಿ ಇದ್ರೆ ಏನಾಗಲ್ಲ, ಕ್ಯಾಪಿಟಲ್ ಲೆಟರ್ಸ್ ಇರಬಾರ್ದು. ಸೊ ಕ್ಯಾಪಿಟಲ್ ಲೆಟರ್ಸ್ ನ ರಿಪ್ಲೇಸ್ ಮಾಡಿರೋದು ಯಾವುದು, ಎಪ್ಸಲಾನ್. ಈಗ ಟ್ರಾವರ್ಸ್ ಮಾಡ್ತಾ ಬನ್ನಿ. ಎ ಬಿ ಎಪ್ಸಲಾನ್ ಎ ಎಪ್ಸಲಾನ್ ಬಿ ಎಪ್ಸಲಾನ್. ಏನಾಯ್ತು, ಎ ಬಿ ಎಪ್ಸಲಾನ್. ಎಪ್ಸಲಾನ್ ಬರೆಯೋದಿದ್ರೆ ಬರೀರಿ, ಇಲ್ಲಾಂದ್ರೆ ಎಪ್ಸಲಾನ್ ಬರೆಯೋಣ. ಇಲ್ಲಿ ಎ ಬಿ ಎಪ್ಸಲಾನ್ ಎ ಎಪ್ಸಲಾನ್. ಇಲ್ಲ ಆದ್ಮೇಲೆ ಏನು, ಇಲ್ಲೊಂದಿದೆ ಬಿ ಎಪ್ಸಲಾನ್ ಬಿ ಎಪ್ಸಲಾನ್. ಈಗ ಇನ್ನೊಂದು ಪಾರ್ಟ್ಸ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಟ್ರೈ ಮಾಡೋಣ. ಫಸ್ಟ್ ಏನು ಮಾಡಿದ್ದೆ, ಎ ಎಸ್ ಬಿ ಎಸ್ ನ ಕನ್ಸಿಡರ್ ಮಾಡಿದ್ದೆ. ಈಗ ಬಿ ಎಸ್ ಎ ಎಸ್ ನ ಕನ್ಸಿಡರ್ ಮಾಡ್ತೀನಿ. ಎಸ್ ಪ್ರೊಡ್ಯೂಸಿಂಗ್ ಬಿ ಎಸ್ ಎ ಎಸ್. ನೆಕ್ಸ್ಟ್ ಯಾವ ಪೊಸಿಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ದು, ಎರಡನೇ ಪ್ರೊಜೆಕ್ಷನ್ ಅನ್ನು ಈಗ ಎಸ್ ಎ ಎಸ್ ಬಿ ಎಸ್ ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಲ್ಲಿಗೆ, ಇ ಎಸ್ ಇರುವಂತ ಜಾಗದಲ್ಲಿ. ಎ ಎಸ್ ಬಿ ಎಸ್. ನೆಕ್ಸ್ಟ್ ಎಸ್ ಪ್ರೊಜೆಕ್ಷನ್ ಟು ಎಪ್ಸಲಾನ್, ಎಲ್ಲೆಲ್ಲಿ ಎಸ್ ಇದೆ ಕೊನೆಯಲ್ಲಿ ಅಲ್ಲಿಗೆ ಎಪ್ಸಲಾನ್ ಬರೀ. ಈಗ ಟ್ರಾವರ್ಸ್ ಮಾಡಿ. ಬಿ ಎ ಎಪ್ಸಲಾನ್ ಬಿ ಎಪ್ಸಲಾನ್ ಎ ಎಪ್ಸಲಾನ್. ಬಿ ಎ ಎಪ್ಸಲಾನ್ ಬಿ ಎಪ್ಸಲಾನ್ ಬಿ ಎಪ್ಸಲಾನ್ ಎ ಎಪ್ಸಲಾನ್. ಈಗ ಎರಡನ್ನೂ ಕಂಪೇರ್ ಮಾಡಿ. ಡಿಫ್ರೆಂಟ್ ಇದೆ ಸ್ಟ್ರಿಂಗು, ಎ ಬಿ ಇಲ್ಲಿ ಬಿ ಎ ಇಂದ ಶುರು, ಅಂದ್ರೆ ಎರಡು ಕೂಡ ಡಿಫ್ರೆಂಟ್ ಸ್ಟ್ರಿಂಗ್ಸ್ಗಳದು. ಅಂದ್ರೆ ಇವೆರಡಕ್ಕೂ ಬರುವಂತ ಈಕ್ವೇಶನ್ಗಳು ಟ್ರಾವರ್ಸ್ ಮಾಡಿದಾಗ ಏನಾಯ್ತು, ಇವೆರಡು ಕೂಡ ಡಿಫ್ರೆಂಟ್ ಪಾರ್ಸ್ ಟ್ರೀಗಳದು. ಮೋರ್ ದೆನ್ ಒನ್ ಪಾರ್ಸ್ ಟ್ರೀನ ಕನ್ಸ್ಟ್ರಕ್ಟ್ ಮಾಡಿದ್ರೆ ಅದೇನಂತೆ ಆಂಬಿಗ್ಯೂಸ್ ಗ್ರಾಮರ್. ದೇರ್ಫೋರ್ given grammar is it is ambiguous. It is ambiguous grammar. ಸೊ ಆಂಬಿಗ್ಯೂಸ್ ಗ್ರಾಮರ್ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.